Hi students, welcome to Passing Package videos. Dear students, we are going to discuss about some important questions on electromagnetic induction, alternating current of the class 12 NCERT physics. So dear students, ನಮಗೆಲ್ಲ ಗೊತ್ತಿರಾಗೆ ಕರ್ನಾಟಕ ಪಿ ಯು ಬೋರ್ಡ್ ಎಕ್ಸಾಮಿನೇಷನ್ಸ್ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಪಾಸಿಂಗ್ ಪ್ಯಾಕೇಜ್ ವೀಡಿಯೋಸ್ ಆಗಿ ಮಾಡ್ತಾ ಇದ್ದಾವೆ. ಈಗ ಆಲ್ರೆಡಿ ನಾವು ಪಾಸಿಂಗ್ ಪ್ಯಾಕೇಜ್ 1 and 2 ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದಾವೆ. ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಲಿಂಕ್ ಇದೆ, ದಯಮಾಡಿ ಆ ಲಿಂಕನ್ನು ಓಪನ್ ಮಾಡಿ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಮೇಯ್ನ್ ಆಗಿ ಚಾಪ್ಟರ್ ನಂಬರ್ 6 ಆ್ಯಂಡ್ ಚಾಪ್ಟರ್ ನಂಬರ್ 17 ಚಾಪ್ಟರ್ ನಂಬರ್ 6 ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಚಾಪ್ಟರ್ ನಂಬರ್ 7 ಆಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆ ಡಿಸ್ಕಷನ್ಸನ್ನು ಮಾಡ್ತಾ ಇದ್ದಾವೆ. ಟೋಟಲಿ 16 ಮಾರ್ಕ್ಸ್ ಇದೆ. ಟೋಟಲಿ 16 ಮಾರ್ಕ್ಸ್ ಅಂದರೆ 22.86% ಆಫ್ ದ 70 ಮಾರ್ಕ್ಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ನಮಗೆಲ್ಲ ಗೊತ್ತಿರೋ ಹಾಗೆ ಆಲ್ಟರ್ನೇಟಿಂಗ್ ಕರೆಂಟ್ ಇದೆ 8 ಮಾರ್ಕ್ಸ್ ಬರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ ಇಂದ 8 ಮಾರ್ಕ್ಸ್ ಬರುತ್ತೆ. ಟೋಟಲಿ 16 ಮಾರ್ಕ್ಸ್. ಸೊ ಬನ್ನಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ಜಗದೀಶ್ ನಾರಾಯಣ್, ಟೀಚಿಂಗ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ನೀವಿನ್ನು ನಮ್ಮ NJ ಕ್ಲಾಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಷನ್ಸನ್ನು ಪಡ್ಕೊಳ್ತಾ ಇದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಬನ್ನಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ, ಒಟ್ಟು ಎಷ್ಟು ಮಾರ್ಕ್ಸ್ ಇದೆ, ಯಾವ್ಯಾವ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, 1 ಮಾರ್ಕ್ ಕ್ವಶನ್ಸ್ ಯಾವುದು, 2 ಮಾರ್ಕ್ ಕ್ವಶನ್ಸ್ ಯಾವುದು, 3 ಮಾರ್ಕ್ ಕ್ವಶನ್ಸ್ ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಒನ್ ಆಫ್ ದ ಸಿನಾರಿಯೋದಲ್ಲಿ ನಿಮಗೆ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ 1 ಕ್ವಶನ್, 5 ಮಾರ್ಕ್ 1 ಕ್ವಶನ್, ಟೋಟಲ್ 8 ಮಾರ್ಕ್ಸ್ ಇನ್ ದ ಫಸ್ಟ್ ಪಾರ್ಟ್. ಇನ್ ದ ಫಸ್ಟ್ ಪಾರ್ಟಲ್ಲಿ ನಿಮಗೆ ಟೋಟಲಿ 8 ಮಾರ್ಕ್ಸ್ ಸಿಗುತ್ತೆ. ಇನ್ ದ ಸೆಕೆಂಡ್ ಪಾರ್ಟಲ್ಲಿ ನಿಮಗೆ 3+5 ಅಂದರೆ 8 ಮಾರ್ಕ್ಸ್ ಸಿಗುತ್ತೆ. 3+5 ಅಂದರೆ ನಿಮಗೆ 3 ಮಾರ್ಕ್ 1 ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ ಐದರ್ ನ್ಯೂಮರಿಕಲ್ ಕೇಳ್ಬೋದು, ಇಲ್ಲ ಲಾಂಗ್ ಆನ್ಸರ್ ಕ್ವಶನ್ಸ್ ಕೇಳ್ಬೋದು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಮೇಯ್ನಾಗಿ ಹೆಚ್ಚಾಗಿ ಥಿಯರಿ ಕೇಳಿರೋದೇ ಜಾಸ್ತಿ, ನ್ಯೂಮರಿಕಲ್ಸ್ ಕೇಳಿರೋದು ಕಡಿಮೆ ಇದೆ. ಹಾಗಾಗಿ ನಾವು ಹೆಚ್ಚು ಫೋಕಸ್ ಆನ್ ದಿ ಥಿಯರಿ ಕಂಪೇರ್ಡ್ ಟು ದಿ ನ್ಯೂಮರಿಕಲ್ಸ್. ಸ್ಟೂಡೆಂಟ್ಸ್, EMIಲಿ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು 8 ಮಾರ್ಕ್ಸ್ ಇದೆ. 8 ಮಾರ್ಕ್ಸಲ್ಲಿ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ 1 ಕ್ವಶನ್, 5 ಮಾರ್ಕ್ಸ್ ಕ್ವಶನ್, ಟೋಟಲಿ 8 ಮಾರ್ಕ್ಸ್ ಆಗುತ್ತೆ. ಸೊ ಇಲ್ಲಿ ನಿಮಗೆ 3 ಮಾರ್ಕ್ಸ್ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಸೊ ಸೆಕೆಂಡ್ ಸಿನಾರಿಯೋದಲ್ಲಿ 3 ಮಾರ್ಕ್ ಮತ್ತು 5 ಮಾರ್ಕ್ 1 ಕ್ವಶನ್ಸ್ ಇರುತ್ತೆ, ಟೋಟಲಿ 8 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನೀವು ಫಸ್ಟಲ್ಲಿ ನೀವು ನೋಡೋದಾದರೆ 5 ಮಾರ್ಕ್ಸ್ ಲಾಂಗ್ ಆನ್ಸರ್ ಕ್ವಶನ್ಸ್ ಬಗ್ಗೆ ಹೆಚ್ಚು ಡಿಸ್ಕಷನ್ಸನ್ನು ಮಾಡಬೇಕು. ಸೊ ಕಂಪೇರ್ಡ್ ಟು ದ ನ್ಯೂಮರಿಕಲ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಡಿಸ್ಕಷನ್ಸ್ ಮಾಡಿದ್ರೆ ನ್ಯೂಮರಿಕಲ್ಸಲ್ಲಿ ಹೆಚ್ಚಾಗಿ ಕ್ವಶನ್ಸ್ ಕೇಳಿರೋದಿಲ್ಲ. ಹಾಗಾಗಿ ನಾವು ಥಿಯರಿ ಕ್ವಶನ್ಸನ್ನು ಹೆಚ್ಚಾಗಿ ನೋಡೋದ್ರಿಂದ ಸೊ ನಾವು ಆರಾಮ್ಸೆ 8 ಮಾರ್ಕ್ಸನ್ನು ಈಸಿಯಾಗಿ ಗ್ರಾಪ್ ಮಾಡ್ಬೋದಾಗಿದೆ. ಸೊ ಬನ್ನಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅನ್ನೋದನ್ನು ನೋಡೋಣ. ಫಸ್ಟು ನಾವು ಸ್ಯಾಂಪಲ್ ಬ್ಲೂ ಪ್ರಿಂಟನ್ನು ನೋಡೋದಾದ್ರೆ, ಸ್ಯಾಂಪಲ್ ಬ್ಲೂ ಪ್ರಿಂಟಲ್ಲೂ ಕೂಡ 1 ಮಾರ್ಕ್ 1 ಕ್ವಶನ್ಸು ಮತ್ತು 2 ಮಾರ್ಕ್ 1 ಕ್ವಶನ್ಸು ಮತ್ತು 5 ಮಾರ್ಕ್ ಥಿಯರಿ ಬಗ್ಗೆ ಕೇಳಿದ್ದಾರೆ, 5 ಮಾರ್ಕ್ಸ್ ಥಿಯರಿ ಬಗ್ಗೆ ಕೇಳಿದ್ದಾರೆ. ಹಾಗಾಗಿ ಟೋಟಲಿ 8 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ನ ಯಾವುದೇ ರೀತಿ ನ್ಯೂಮರಿಕಲ್ ಪ್ರಾಬ್ಲಮನ್ನು ಆಗಲಿ ಈಗ ಬ್ಲೂ ಪ್ರಿಂಟ್ ಇರ್ಬೋದು, ಮಾಡೆಲ್ ಪೇಪರ್ಸ್ ಇರ್ಬೋದು, ಸ್ಯಾಂಪಲ್ ಬ್ಲೂ ಪ್ರಿಂಟ್ ಪ್ರಕಾರ ನೋಡೋದಾದರೆ ನ್ಯೂಮರಿಕಲ್ ಪ್ರಾಬ್ಲಮ್ ಮೇಲೆ ಅಷ್ಟಾಗಿ ಹೆಚ್ಚಾಗಿ ಫೋಕಸ್ ಮಾಡಿಲ್ಲ, ಮೇಯ್ನಾಗಿ ಫೋಕಸ್ ಮಾಡಿರೋದು ಥಿಯರಿ ಮೇಲೆ. ಹಾಗಾಗಿ ನಾವು ಹೆಚ್ಚು ಥಿಯರಿ ಮೇಲೆ ಫೋಕಸ್ ಮಾಡೋದ್ರಿಂದ ಸೊ ನಮಗೆ ಈಸಿಯಾಗಿ 5 ಮಾರ್ಕ್ಸ್ ಕ್ವಶನ್ಸನ್ನು ಈಸಿಯಾಗಿ ಟ್ರೇಸ್ ಮಾಡ್ಬೋದಾಗಿದೆ. ಸೊ ರಿಟೈನ್ಡ್ ಪೋರ್ಷನ್ಸ್ ಮತ್ತು ಡಿಲೀಟೆಡ್ ಪೋರ್ಷನ್ಸ್ ಕಂಪೇರ್ ಮಾಡಿದ್ರೆ ಯಾವುದೇ ಟಾಪಿಕನ್ನು ಈ ಚಾಪ್ಟರಿಂದ ಡಿಲೀಟ್ ಮಾಡಿಲ್ಲ. ಹಾಗಾಗಿ ಎಲ್ಲ ಕಾನ್ಸೆಪ್ಟ್ಸನ್ನು ಕೂಡ ಇದರೊಳಗಡೆ ನಿಯರ್ಲಿ 10 ಕಾನ್ಸೆಪ್ಟ್ಸ್ ಇದೆ, ಅಷ್ಟು ಕಾನ್ಸೆಪ್ಟ್ಸನ್ನು ಏನಾಗಿದೆ ರಿಟೈನ್ಡ್ ಆಗಿದೆ. ಹಾಗಾಗಿ ಈ ಚಾಪ್ಟರ್ ಕಂಪ್ಲೀಟಾಗಿ ನೀವು ಸ್ಟಡಿ ಮಾಡಬೇಕು ವಿತೌಟ್ ಲೂಸಿಂಗ್, ವಿತೌಟ್ ಗಿವಿಂಗ್ ಎನಿ ಕಾನ್ಸೆಪ್ಟ್. ಸೊ ಲೆಟ್ ಅಸ್ go one by one which questions we are going to face one by one. ಸೊ ಮೊದಲನೇದಾಗಿ ಇಂಪಾರ್ಟೆಂಟ್ ಆಗಿ ಎಕ್ಸ್ಪ್ಲೇನ್ ಬ್ರೀಫ್ಲಿ ಕಾಯಿಲ್ ಆ್ಯಂಡ್ ಬಾರ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್. ಸೊ ಈ ಕ್ವಶನ್ಸನ್ನು ಆ್ಯನ್ಯಲ್ 2016, 18 ಸಪ್ಲಿಮೆಂಟ್ರಿ 18 ಮತ್ತು ಸಪ್ಲಿಮೆಂಟ್ರಿ 2020 ಅಂದರೆ ಲಾಸ್ಟ್ ಇಯರಲ್ಲೂ ಕೂಡ ಈ ಕ್ವಶನ್ಸ್ ಕೇಳಿದ್ದಾರೆ. ಇನ್ ಆರ್ಡರ್ ಟು ಎಕ್ಸ್ಪ್ಲೇನ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ ವಿ ಹ್ಯಾವ್ ಟು ಡೆಮಾನ್ಸ್ಟ್ರೇಟ್ 2 ಎಕ್ಸ್ಪೆರಿಮೆಂಟ್ಸ್. ಒಂದು ಕಾಯಿಲ್ ಆ್ಯಂಡ್ ಬಾರ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ಸ್ ಇದೆ, ಇನ್ನೊಂದು ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ಸ್ ಅದ. ಸೊ ಇವೆರಡೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸು. ಫಾರ್ ಹೌ ಮೆನಿ ಮಾರ್ಕ್ಸ್? ಫಾರ್ ಈಚ್ ಕ್ಯಾರಿ 3 ಮಾರ್ಕ್ಸ್. ಸೊ ಪ್ರತಿಯೊಂದು ಎಷ್ಟೆಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂತ ಹೇಳಿದ್ರೆ, ಸೊ ಇದು 3 ಮಾರ್ಕ್ಸ್ಗೆ ಇರುತ್ತೆ. ಫಸ್ಟ್ ಕ್ವಶನ್ಸು 3 ಮಾರ್ಕ್ ಇರುತ್ತೆ, ಸೆಕೆಂಡ್ ಕ್ವಶನ್ಸು 3 ಮಾರ್ಕ್ ಇರುತ್ತೆ. ಸೆಕೆಂಡ್ ಕ್ವಶನ್ಸು ಕೂಡ ತುಂಬ ಇಂಪಾರ್ಟೆಂಟ್. ಒಂದ್ಸಲ ಮಾಡೆಲ್ ಕ್ವಶನ್ ಪೇಪರ್ಲು ಈ ಕ್ವಶನ್ಸ್ ಬಂದೋಗಿದೆ. ಪ್ರಿಪ್ರೇಟರಿ 2014ನಲ್ಲೂ ಕೂಡ ಈ ಕ್ವಶನ್ಸ್ ಕೇಳಿದ್ದಾರೆ. ಸುಮಾರು ಸಲ ಹಲವಾರು ಬಾರಿ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಈ ಕ್ವಶನ್ಸನ್ನು ನೋಡ್ಬೋದು. ಸೊ ಕಂಪೇರಿಂಗ್ ಟು ದ question number 3, that is state Paradis laws of electromagnetic induction. So this is a very very important question for the 3 mark, 1 mark, 2 mark like that. So 3 mark ಅಂದರೆ along with the electromagnetic inductions ಕೇಳಿ ನಿಮಗೆ ಟ್ಯಾಗ್ ಮಾಡ್ಬೋದು. ಸೊ ಇದು ಪ್ರಿಪ್ರೇಟರಿ 2014ನಲ್ಲಿದೆ, ಸಪ್ಲಿಮೆಂಟರಿ 2014ನಲ್ಲಿದೆ, ಆ್ಯನ್ಯಲ್ 2016, ಮಾಡಲ್ ಕ್ವಶನ್ ಪೇಪರ್ ಆ್ಯನ್ಯಲ್ 2017, 2018ನಲ್ಲೂ ಕೂಡ
ಫ್ಯಾರಡೇಸ್ ಲಾಸ್, 2 ಇಂಪಾರ್ಟೆಂಟ್ ಲಾಸ್ ಅದ ರಿಗಾರ್ಡಿಂಗ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್. ಅವೆರಡು ಇಂಪಾರ್ಟೆಂಟ್ ಕ್ವಶನ್ಸನ್ನು ನೀವು ಇಂಪಾರ್ಟೆಂಟಾಗಿ ನೋಡಿರಬೇಕು. ಸೊ ಕಮಿಂಗ್ ಟು ದಿ ಫೋರ್ತ್ ಕ್ವಶನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಲೆನ್ಸ್ ಲಾ. ಸೊ ವಿ ಹ್ಯಾವ್ ಟು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಲೆನ್ಸ್ ಲಾ ಫಾರ್ 3 ಮಾರ್ಕ್. ಪ್ರೀವಿಯಸ್ ಕ್ವಶನ್ಸ್ 2 ಮಾರ್ಕ್ ಇರುತ್ತೆ, ಈ ಕ್ವಶನ್ಸು 3 ಮಾರ್ಕ್ ಇರುತ್ತೆ. ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಆ್ಯನ್ಯಲ್ 2014ನಲ್ಲಿದೆ, ಸಪ್ಲಿಮೆಂಟ್ರಿ 2018ನಲ್ಲಿದೆ. ಸೋ ಮೆನಿ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲನೇಷನ್ಸ್ ಆಫ್ ದಿ ಲೆನ್ಸ್ ಲಾನ ಕೇಳಿದ್ದಾರೆ. ಗೋಯಿಂಗ್ ಟು ದಿ ಕ್ವಶನ್ ನಂಬರ್ 5, ಮೆನ್ಷನ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ಲೆನ್ಸ್ ಲಾ ಫಾರ್ 1 ಮಾರ್ಕ್. ಸೊ ವಿ ನೋ ಆಲ್ರೆಡಿ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್. ಇಟ್ ಇಸ್ ನಥಿಂಗ್ ಬಟ್ ಕನ್ಸರ್ವೇಷನ್ ಆಫ್ ದ ಎನರ್ಜಿ ಈಸ್ ದ ಮೈನ್ ಸಿಗ್ನಿಫಿಕೆನ್ಸ್ ಆಫ್ ದ ಲೆನ್ಸ್ ಲಾ. ಸೊ 1 ಮಾರ್ಕ್ಗೆ ಈ ಕ್ವಶನ್ಸ್ ಹಲವಾರು ಬಾರಿ ಕೇಳಿದರೆ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಫಾರ್ 1 ಮಾರ್ಕ್. ಸ್ಟೇಟ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಇದು ಕೂಡ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದು ಹೋಗಿದೆ. ಹಾಗಾಗಿ 1 ಮಾರ್ಕ್ಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗತ್ತೆ. ಗೋಯಿಂಗ್ ಟು ದ ಕ್ವಶನ್ ನಂಬರ್ 7, ವಾಟ್ ಈಸ್ ದ ಮೋಷನಲ್ EMF. ಸೊ ಇದು ಸಪ್ಲಿಮೆಂಟ್ರಿ 2017ನಲ್ಲಿ ಕೇಳಿದರೆ ಅಟ್ ದ ಸೇಮ್ ಟೈಮ್ ಸೋ ಮೆನಿ ಪ್ರೀವಿಯಸ್ ಪೇಪರ್ಸಲ್ಲಿ ಡೆರವೇಷನ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ EMF ದಟ್ ಈಸ್ ಕಾಲ್ಡ್ ಮೋಷನಲ್ EMF ಡೆರವೇಷನ್ಸ್ ಅನ್ನು ಕೇಳಿದ್ದಾರೆ. ಈಗ ನೀವು 1 ಮಾರ್ಕ್ ಆದರೂ ಕೇಳ್ಬೋದು, ಇಲ್ಲ 3 ಮಾರ್ಕ್ಗೆ ಡೆರವೇಷನ್ಸ್ ಆದರೂ ಈ ಕ್ವಶನ್ಸಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದಾಗಿದೆ. ಹಾಗಾಗಿ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ನಮಗೆ ಗೊತ್ತಿದೆ E = BLV. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಡೆರವೇಷನ್ಸ್ ವಿ ಹ್ಯಾವ್ ಟು ಡಿರೈವ್ ಫಾರ್ 3 ಮಾರ್ಕ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ದಿಸ್ ಇಯರ್ ಆಲ್ಸೋ. ಗೋ ಟು ದ ಕ್ವಶನ್ ನಂಬರ್ 9, ವಾಟ್ ಆರ್ ಎಡ್ಡಿ ಕರೆಂಟ್ಸ್, ಗಿವ್ 1-2 ಯೂಸಸ್ ಆರ್ ಅಡ್ವಾಂಟೇಜಸ್ ಆಫ್ ಇಟ್. ಸೊ ಈ ಕ್ವಶನ್ಸ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ನೀವು ಪ್ರತಿ ಸಲ ಸ್ಟಾರ್ಟಿಂಗ್ ಫ್ರಮ್ 2014 to 2020 ಅಲ್ಲಿವರೆಗೂ ನೋಡಿ ಈ ಕ್ವಶನ್ಸು ಎಷ್ಟು ಇಂಪಾರ್ಟೆನ್ಸ್ ಇದೆ. ಈ ಕ್ವಶನ್ಸನ್ನು ನಿಮಗೆ 1 ಮಾರ್ಕ್ ಆಗಿ ಎಡ್ಡಿ ಕರೆಂಟ್ಸ್ ಅಂದರೆ ಏನು ಅಂತ ಕೇಳ್ಬೋದು, ಅಥವಾ 2 ಮಾರ್ಕ್ಗೆ ಗಿವ್ 1 or 2 ಯೂಸಸ್ ಆರ್ ಅಡ್ವಾಂಟೇಜಸ್ ಆಫ್ ಇಟ್ ಅಂತ ಬರೀ 2 ಮಾರ್ಕ್ ಆಗಿ ಕೇಳ್ಬೋದು, ಇಲ್ಲ 1 ಮಾರ್ಕ್ ಒಂದು ಸಲ ಕೇಳ್ಬೋದು, ಇಲ್ಲ 2 ಮಾರ್ಕ್ ಕೇಳ್ಬೋದು. ಟೋಟಲಿ ಕ್ವಶನ್ ಟ್ಯಾಗ್ ಮಾಡಿ 3 ಮಾರ್ಕ್ಗೂ ಕೂಡ ಈ ಕ್ವಶನ್ಸನ್ನು ಕೇಳುವಂಥ ಚಾನ್ಸಸ್ ಇರತ್ತೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ ಎಡ್ಡಿ ಕರೆಂಟ್ಸ್. ಗೋ ಟು ದ ಕ್ವಶನ್ ನಂಬರ್ 3, what is the SI unit of the inductance? Already we know that what is the SI unit of the inductance. Henry ಅಂತ ಬರಿಬೇಕಾಗುತ್ತೆ 1 ಮಾರ್ಕ್ಗೆ. Define 1 Henry. It is also very important questions on 1 mark category. Model question, so many model question papers ಅಲ್ಲೆಲ್ಲ ಬಂದು ಹೋಗಿದೆ. So now coming to the point of what is the meant by, that means definition of the self inductance and mutual inductance part 2 mark. It was asked in supplementary 2015 and 16. ನೀವು ಸೆಲ್ಫ್ ಇಂಡಕ್ಟೆನ್ಸ್ ಮತ್ತು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂದರೆ ಏನು ಅಂತ 2 ಮಾರ್ಕ್ಗೆ ನೀವು ಬರಿಬೇಕು. ಫಾರ್ ಹೌ ಮೆನಿ ಮಾರ್ಕ್ಸ್? ಫಾರ್ 2 ಮಾರ್ಕ್ಗೆ ಈ ಕ್ವಶನ್ಸು ಬಂದು ಇರುತ್ತೆ. ಚಾನ್ಸಸ್ ಇದೆ, ಪಾಸಿಬಿಲಿಟೀಸು ಸೋ ಮೆನಿ. ಸೊ ನಾವು ಗೋ ಟು ದ ಕ್ವಶನ್ ನಂಬರ್ 13, what is the mutual induction? Write an expression for the mutual inductance of a pair of coil. ಇಲ್ಲಿ ನಿಮಗೆ ಕ್ವಶನ್ ಬಂದು 3 ಮಾರ್ಕ್ಗೆ ಇರುತ್ತೆ. 1 ಮಾರ್ಕ್ ಬಂದು ಮ್ಯೂಚುವಲ್ ಇಂಡಕ್ಷನ್ ಬಗ್ಗೆ ಹೇಳುತ್ತೆ. ಎಕ್ಸ್ಪ್ರೆಷನ್ ಫಾರ್ ದಿ ಮ್ಯೂಚುವಲ್ ಇಂಡಕ್ಟನ್ಸು 1 ಮಾರ್ಕ್ಗೆ ಇರುತ್ತೆ, ಮತ್ತು ಎಕ್ಸ್ಪ್ಲನೇಷನ್ ಆಫ್ ದಿ ಟರ್ಮ್ಸು ಸೇರಿಸಿ 2 ಮಾರ್ಕ್ಗೆ ಇರುತ್ತೆ. ಸೊ ಟೋಟಲಿ ಎಷ್ಟಾಗುತ್ತೆ ಅಲ್ಲಿಗೆ 3 ಮಾರ್ಕ್ಗೆ ಈ ಕ್ವಶನ್ಸನ್ನು ಕೇಳಿದ್ದಾರೆ. ಹಾಗಾಗಿ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಗೋ ಟು ದಿ ಕ್ವಶನ್ ನಂಬರ್ 14, ವಾಟ್ ಇಸ್ ದಿ ಸೆಲ್ಫ್ ಇಂಡಕ್ಷನ್? ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದಿ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಎ ಸಾಲನಾಯ್ಡ್ ಅಂತ ಕ್ವಶನ್ನು ಮಾಡೆಲ್ ಕ್ವಶನ್ ಪೇಪರಲ್ಲಿ 3 ಮಾರ್ಕ್ಗೆ ಬಂದು ಹೋಗಿದೆ. ಅದನ್ನು ಕೂಡ ನೀವು ಫೋಕಸ್ ಮಾಡಬೇಕು. ಆನ್ ವಾಟ್ ಫ್ಯಾಕ್ಟರ್ ದ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಎ ಕಾಯಿಲ್ ಡಿಪೆಂಡ್ಸ್ ಆನ್. ಸೊ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 ಮಾರ್ಕ್ಗೆ. ಸೊ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಎ ಕಾಯಿಲ್ ಯಾವೆಲ್ಲ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದನ್ನು ಲೀಸ್ಟ್ ಔಟ್ ಮಾಡಬೇಕು ಫಾರ್ 2 ಮಾರ್ಕ್. ಅಟ್ಲೀಸ್ಟ್ ಯು ಹ್ಯಾವ್ ಟು ಮೆನ್ಷನ್ 2 factors for 2 marks. Go to the question number 16. How does the self-inductance of a coil depends on the number of turns in the coil? So it is a very beautiful question. You have to say the dependency of the self-inductance on the number of turns. Remember, the self-inductance is directly proportional to square of the number of turns in the coil ಅಂತ ಗೊತ್ತಿದೆ ಆಲ್ರೆಡಿ. self-inductance ಅಲ್ಲಿ n ಸ್ಕ್ವೇರ್ ಅಂತ ಬರುತ್ತೆ. ಅದು ನೀವು ಆಲ್ರೆಡಿ ಡೆರವೇಷನ್ಸನ್ನು ಮಾಡಿರ್ತೀರ, ಡೆರವೇಷನ್ಸಲ್ಲಿ ಅದು ಗೊತ್ತಿರುತ್ತೆ. You have to write down the inductance in terms of the ನಂಬರ್ಸ್. ಅದು ರಿಲೇಷನ್ಸ್ ಕೂಡ ಗೊತ್ತಿರಬೇಕು 1 ಮಾರ್ಕ್ಗೆ. ಇಟ್ ವಾಸ್ ಆಸ್ಕ್ಡ್ ಇನ್ ಸಪ್ಲಿಮೆಂಟ್ರಿ 2019 ಬಲ್ಲಿ ಬಂದೋಗಿದೆ. ಸೊ ಲೆಟ್ ಅಸ್ ಗೋ ಫಾರ್ ದಿ ಕ್ವಶನ್ ನಂಬರ್ 17. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದಿ ಎನರ್ಜಿ ಸ್ಟೋರ್ಡ್ ಇನ್ ಎ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಆರ್ ಇಂಡಕ್ಟರ್ ಆರ್ ಸಾಲನಾಯ್ಡ್. ಸೊ ಇದು ಸಪ್ಲಿಮೆಂಟ್ರಿ 2015 ಲಾಂಗ್ ಬ್ಯಾಕ್ ಈ ಕ್ವಶನ್ಸು ಕೂಡ ಕೇಳಿದರೆ. ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಆ್ಯಂಡ್ ಇನ್ ಮೆನಿ ಮಾಡೆಲ್ ಕ್ವಶನ್ ಪೇಪರ್ಸ್ ಈ ಕ್ವಶನ್ಸು ಬಂದಿದೆ. ಗೋ ಟು ದ ಕ್ವಶನ್ ನಂಬರ್ 18. ಗಿವ್ ದಿ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಇಂಡಕ್ಟರ್ ಕ್ಯಾರಿ ಕರೆಂಟ್. ಇಟ್ ವಾಸ್ ಆಸ್ಕ್ಡ್ ಇನ್ ಆನ್ಯುವಲ್ 2 ಲಾಂಗ್ ಬ್ಯಾಕ್. ಈ ಕ್ವಶನ್ಸು ಇದೆ. ಇದು 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಇದು ಡೆರವೇಷನ್ಸ್ ಬಂದು 3 ಮಾರ್ಕ್ಗೆ ಇರುತ್ತೆ. ಸೊ ನಮಗೆ ಗೊತ್ತಿದೆ ಹಾಫ್ ಆಫ್ LI ಸ್ಕ್ವೇರ್ ಡೆರವೇಷನ್ಸನ್ನು ನೀವು E is equal to half
ಎಲ್ ಐ ಸ್ಕ್ವೇರ್ ಡೆರವೇಷನ್ಸನ್ನು ಮಾಡಬೇಕು. ಓಕೆ, ಫಾರ್ 3 ಮಾರ್ಕ್ಗೆ. ಸೊ ಗೋಯಿಂಗ್ ಟು ದಿ ಕ್ವಶನ್ ನಂಬರ್ 19. ವಾಟ್ ಈಸ್ ಎ ಸಿ ಜನರೇಟರ್? ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಂಟೇನಿಯಸ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ಅನ್ ಎ ಸಿ ಜನರೇಟರ್. ಸೊ ಡಿಯರ್ ಸ್ಟೂಡೆಂಟ್ಸ್, ನಾವು ಆಲ್ರೆಡಿ ಡಿಸ್ಕಷನ್ಸನ್ನು ಮಾಡಿದ್ವಿ. 5 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಇರುತ್ತೆ ಅಂತ. ಅದು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವುದಪ್ಪ ಅಂದರೆ ದಿಸ್ ಈಸ್ ದ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್. ಸೊ ಇಲ್ಲಿ ನಿಮಗೆ ಕ್ವಶನ್ ಎ ಸಿ ಜನರೇಟರ್ಗೆ 1 ಮಾರ್ಕ್ ಇರುತ್ತೆ, ಡಿರೈವೇಷನ್ಸ್ಗೆ 4 ಮಾರ್ಕ್ಸ್ ಇರುತ್ತೆ. ಯು ಹ್ಯಾವ್ ಟು ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಂಟೇನಿಯಸ್ ಇಂಡ್ಯೂಸ್ಡ್ ಇ ಎಮ್ ಎಫ್. ಸೊ ನಿಮಗೆ ಗೊತ್ತಿದೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಈಕ್ವಲ್ ಟು ಇ ನಾಟ್ ಸೈನ್ ಆಫ್ ಒಮೆಗಾ ಟಿ. ಈ ಡೆರವೇಷನ್ಸನ್ನು ನೀವು ಡಿರೈವ್ ಮಾಡಬೇಕು. ಸೊ ಲಾಸ್ಟ್ 2 years ಸಪ್ಲಿಮೆಂಟ್ರಿ 2019 ಮತ್ತು ಆ್ಯನ್ಯಲ್ 2020ಲೂ ಕೂಡ ಈ ಕ್ವಶನ್ಸನ್ನು 5 ಮಾರ್ಕ್ಸ್ಗೆ ಕೇಳಿದರೆ. ಸೊ ದಿಸ್ ಇಸ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇನ್ 5 ಮಾರ್ಕ್ಸ್ ಕೆಟಗರಿ. ಸೊ ಈ ಕ್ವಶನ್ಸನ್ನು ಇಷ್ಟು ಕ್ವಶನ್ಸನ್ನು ನಾವು ಇಂಪಾರ್ಟೆಂಟಾಗಿ ಫಾಲೋ ಮಾಡೋದಾದರೆ ಡೆಫಿನೆಟ್ಲಿ ವಿ ವಿಲ್ ಗೆಟ್ 8 ಮಾರ್ಕ್ಸ್ ಈಸಿಲಿ. ಸೊ ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಗೋ ಫಾರ್ ಸಮ್ ನ್ಯೂಮರಿಕಲ್ ಪಾರ್ಟ್. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ವಿ ಹ್ಯಾವ್ ಟು ಫಾಲೋ ಫಾರ್ 3 ಮಾರ್ಕ್ ಆ್ಯಂಡ್ 5 ಮಾರ್ಕ್? ಆಲ್ರೆಡಿ ವಿ ಹ್ಯಾವ್ ಟೋಲ್ಡ್ ದಟ್ ಓಕೆ 3 ಮಾರ್ಕ್ ಕೆಟಗರಿಲಿ ಒಂದು ಕ್ವಶನ್ಸ್ ಪಾಸಿಬಿಲಿಟಿ ಇರುತ್ತೆ. ಸೊ 2 ಮಾರ್ಕ್ ಇರುತ್ತೆ ಅಥವಾ 3 ಮಾರ್ಕ್ ಇರುತ್ತೆ. ಸೊ 3 ಮಾರ್ಕ್ ಅಥವಾ 2 ಮಾರ್ಕಲ್ಲಿ ಪ್ರಾಬ್ಲಮ್ಸನ್ನು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಕೇಳ್ಬೋದು. ಸೊ ಅಥವಾ ಅಟ್ ದ ಸೇಮ್ ಟೈಮ್ 5 ಮಾರ್ಕ್ಸಲ್ಲೂ ಕೂಡ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಕೇಳ್ಬೋದು. ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಫಾಲೋ ಮಾಡಿದ್ರೆ ಯು ವಿಲ್ ಗೆಟ್ ವೆರಿ ಈಸಿಲಿ. ಸೊ ನಾವು ಗೋ ಟು ದ ಫಸ್ಟ್ ಒನ್ ಈಸ್ 0.3 volt ಇ ಎಮ್ ಎಫ್ ಇಂಡ್ಯೂಸ್ಡ್ ವೆನ್ ಎ ರಾಡ್ ಮೂವ್ಸ್ ವಿತ್ ಸರ್ಟನ್ ಸ್ಪೀಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಸ್ಟ್ರೆಂತ್ 0.5 Tesla. If the strength of the field is double and the same rod moves with the same speed, what is the magnitude of the induced EMF? It was asked in preparatory 2015, so long back. So it was also one of the important question for 5 marks. So we have to focus on that question also. Now go to the second one. What is the second one? Magnetic flux changes from 8 into 10 to the power of minus 3 into 3 into 10 to the power of minus 3 Weber in 0.01 second. What is the EMF induced? So this question is very interesting for 2 mark ಕ್ವಶನ್ಸ್. ಸೊ ಹಾಗಾಗಿ ನೀವು 2 ಮಾರ್ಕ್ಸಲ್ಲಿ ಯಾವುದೆಲ್ಲ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ನೀವು ನೋಡೋದಾದರೆ ಸೊ ಈ ಕ್ವಶನ್ಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ ಇ ಈಸ್ ಈಕ್ವಲ್ ಟು ಡಿ ಪೈ ಬೈ ಡಿ ಟಿ. ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಈಕ್ವಲ್ ಟು ಡಿ ಪೈ ಬೈ ಡಿ ಟಿ. ಸೊ ದಿಸ್ ಇಸ್ ದಿ ಫ್ಲಕ್ಸ್ ಚೇಂಜ್. Okay, this is the time taken dt. So using that formula we can calculate the magnitude of the induced EMF. Go to the next question. The third question is also the magnetic flux linked with a coil, okay, varies as, okay, pi is equal to 3t square plus 4t plus 9. Find the magnitude of the induced EMF for t is equal to 2 seconds anta. It's a very important thing is, so already we know that the magnitude is equal to rate of change of flux changes, that is rate of change of flux linked with the coil. So ನೀವು ಈ ಫಾರ್ಮುಲಾನ ಓಕೆ ಏನು ಮಾಡಬೇಕು ಉಪಯೋಗಿಸ್ಕೊಂಡು ಪೈ ಏನು ಕೊಟ್ಟಿದಾರ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಟೈಮ್. ಆಫ್ಟರ್ ದಟ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಫಾರ್ ಟಿ ಈಸ್ ಈಕ್ವಲ್ ಟು 2 seconds. ಯು ವಿಲ್ ಗೆಟ್ ಆನ್ಸರ್. ಸೊ ಇಟ್ ವಾಸ್ ಆಸ್ಕ್ಡ್ ಫಾರ್ 2 marks ಇನ್ ಸಪ್ಲಿಮೆಂಟ್ರಿ 2017 ಇದೆ. ಸೊ ನೆಕ್ಸ್ಟ್ ವಿ ಗೋ ಫಾರ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಕರೆಂಟ್ ಇನ್ ಎ ಕಾಯಿಲ್ ಫಾಲ್ಸ್ ಫ್ರಮ್ 2.5 ampere to 0.0 ampere in 0.1 second. Okay, inducing an EMF of 200 volt. 200 volt induced EMF. Calculate the value of the self inductance. So dear students, what is the relation between the self inductance, induced EMF and current? E is equal to L into di by dt. ಈ ಫಾರ್ಮುಲಾನ ಬಳಸ್ಕೊಂಡು ನೀವು ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಎಲ್ಲನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಟ್ ವಾಸ್ ಆಸ್ಕ್ಡ್ ಇನ್ ಆ್ಯನ್ಯಲ್ 2015. ಓಕೆ, ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕರೆಂಟ್ ಇನ್ ಎ ಕಾಯಿಲ್ ಫ್ರಮ್ 2.5 ampere to 0 in 0.1 second. So the same question was asked, but EMF of 100 volt. Calculate the value of the self inductance. Okay, ಈ ಕ್ವಶನ್ಸನ್ನು 16 ಪ್ರಿಪರೇಟರಿ ಪೇಪರಲ್ಲಿ ಬಂದು ಹೋಗಿದೆ. ಸೊ ಸೇಮ್ ಫಾರ್ಮುಲಾನ ಅಪ್ಲೈ ಮಾಡಿ. The current in a coil of self inductance 5 millihenry changes from 2.5 ampere to 2.0 in 0.01 second. Calculate the EMF induced in a coil. So 4, 5, 6 all are on the same category problems, but only thing that ಇಲ್ಲಿ ಕರೆಂಟ್ ಚೇಂಜಸ್ ಆಗ್ತಾ ಇದೆ, ಇ ಎಮ್ ಎಫ್ ಕೇಳಿದ್ರೆ ಇಲ್ಲ ಸೆಲ್ಫ್ ಇಂಡಕ್ಟನ್ಸ್ ಕೇಳಿದ್ರೆ ಆ ಥರ ಇರುತ್ತೆ ಹೊರತು. ಸೊ ಎಲ್ಲವೂ ಒಂದೇ ಫಾರ್ಮುಲಾ ಇ ಈಸ್ ಈಕ್ವಲ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಬಂದ್ಬಿಡುತ್ತೆ. ಇಟ್ ವಾಸ್ ಆಸ್ಕ್ಡ್ ಇನ್ ಆ್ಯನ್ಯಲ್ 2016. Okay, the next question is the current in a coil of a self inductance 5 milliamp changes from 0 to 5 milliamp. Look at that. The values are a little bit changes ಮಾಡಿದ್ರೆ in 0.1 second. Calculate the EMF induced in a coil. So it was asked in the supplementary 2020 ಅಂದರೆ ಲಾಸ್ಟ್ ಇಯರ್ ಪೇಪರಲ್ಲಿ ಈ ಕ್ವಶನ್ಸು ಬಂದು ಹೋಗಿದೆ. ಹಾಗಾಗಿ ನೀವು ಹೆಚ್ಚು ಈ ಥರ ಓಕೆ ಸಿಂಪಲ್ ಕ್ವಶನ್ಸನ್ನು ಫೋಕಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ 5 marks. ಓಕೆ, ಇಟ್ ವಾಸ್ ಆಸ್ಕ್ಡ್ ಫಾರ್ 5 marks in preparatory 2015. 0.5
0.3 volt EMF induced when a rod moves with a certain speed in a magnetic field of strength 0.5 Tesla. If the strength of the field is double and the same rod moves with the same speed, what is the magnitude of the induced EMF? Already ಗೊತ್ತಿದೆ, it is the formula E is equal to BLV. ಈ ಫಾರ್ಮುಲಾ ಅಪ್ಲೈ ಮಾಡಿ magnitude of the induced EMF ಅನ್ನು ಕಂಡುಹಿಡಿಯಿರಿ. Go for the another important problem for 5 marks category, that is a conductor of length 3 meter moving in a uniform magnetic field of strength 100 Tesla. It covers a distance of 70 meters in 5 seconds. Its plane of motion makes an angle of 30 degree with the direction of the magnetic field. Calculate the EMF induced in it. So it is also same thing. Okay, a rod of length 3 meter ಅಂತ ಕೊಡೋದು, it is equal to BLV sin theta. ಈ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ಓಕೆ ಈ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ಇಟ್ ಈಸ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್. Okay students, now we discuss about the important question on alternating current. Students, we know alternating current carries 8 marks. 8 marks means 1 mark one question, 2 mark one question ಮತ್ತು 5 marks long answer questions ಇರುತ್ತೆ. ಅದರ್ವೈಸ್ 3 mark one question, 5 mark one questions ಇರುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನಾವು ಓಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ಮೇಯ್ನ್ ಆಗಿ ಫೋಕಸ್ ಮಾಡಬೇಕಾಗಿರೋದು ನೀವು 5 ಮಾರ್ಕ್ಸ್ಗೆ ನ್ಯೂಮರಿಕಲ್ ಪ್ರಾಬ್ಲಮನ್ನು ಹೆಚ್ಚಾಗಿ ತುಂಬ ಸಲ ನ್ಯೂಮರಿಕಲ್ ಪ್ರಾಬ್ಲಮನ್ನು 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಅಲಾಂಗ್ ವಿತ್ ದಟ್ 3 mark ಒಂದು ಡೆರವೇಷನ್ಸ್ ಇದೆ. ಇನ್ ಕೇಸ್ ಇಫ್ ಇಟ್ ಈಸ್ ನಾಟ್ ಪಾಸಿಬಲ್, ವಿ ಕ್ಯಾನ್ ಎಕ್ಸ್ಪೆಕ್ಟ್ 1 mark ಕ್ವಶನ್, 1 mark, okay, 2 mark questions and 5 marks long answer questions too. So but maximum ನಾವು ಫೋಕಸ್ ಮಾಡಬೇಕಾಗಿರೋದು ನ್ಯೂಮರಿಕಲ್ ಪಾರ್ಟ್ ಮೇಲೆ. ಯಾಕೆಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸಲ್ಲಿ 5 marks ಥಿಯರಿ ಕೇಳಿದ್ರೆ ಡೆಫಿನೆಟ್ ಆಗಿ ಇಲ್ಲಿ ಇಲ್ಲಿ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮನ್ನು ಕೇಳ್ತಾರೆ. ಸೊ ನಾವು ಸ್ಯಾಂಪಲ್ ಬ್ಲೂ ಪ್ರಿಂಟಲ್ಲೂ ಕೂಡ ಅದೇ ಸಿನಾರಿಯೋ ಇದೆ. 5 marks ಒಂದು ನ್ಯೂಮರಿಕಲ್ ಇದೆ, 3 marks ಒಂದು ಡೆರವೇಷನ್ಸ್ ಇರ್ಬೋದು. ಸೊ ಮ್ಯಾಕ್ಸಿಮಮ್ ಇದೇ ರೀತಿ ಇರುತ್ತೆ. ಸೊ ನೀವು ಡಿಲೀಟೆಡ್ ಪೋರ್ಷನ್ಸ್ ಬಂದಾಗ ಪವರ್ ಫ್ಯಾಕ್ಟರ್ ಮತ್ತು ವ್ಯಾಟ್ಲೆಸ್ ಕರೆಂಟನ್ನು ಮಾತ್ರ ಡಿಲೀಟ್ ಮಾಡಿದ್ದಾರೆ. ಇನ್ನು ಉಳಿದಂಥ ಅಷ್ಟು ಕಾನ್ಸೆಪ್ಟ್ಸು ಈ ಚಾಪ್ಟರ್ಲಿ ರಿಟೈನ್ಡ್ ಆಗಿದೆ. ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಡಿಸ್ಕಷನ್ಸ್ ಮಾಡಬೇಕು ಎ ಸಿ ಏನಂತ ನೋಡೋದಾದರೆ, ಮೊದಲನೇ ಕ್ವಶನ್ಸ್ ಬಂದು ವಾಟ್ ಈಸ್ ಮೆಂಟ್ ಬೈ ಆಲ್ಟರ್ನೇಟಿಂಗ್ ಕರೆಂಟ್, ಡಿಫೈನ್ ಇಟ್ಸ್ ಆಂಪ್ಲಿಟ್ಯೂಡ್ ಆ್ಯಂಡ್ ಟೈಮ್ ಪೀರಿಯಡ್ ಅಂತ ಇದೆ. ಸೊ ಇಟ್ ವಾಸ್ ಆಸ್ಕ್ಡ್ ಫಾರ್ 1 mark, 2 mark ಆರ್ 3 mark ಆಲ್ಸೋ. ಸೊ ನೆಕ್ಸ್ಟ್ ವಿ ಗೋ ಫಾರ್ ರೈಟ್ ದ ರಿಲೇಷನ್ ಆಫ್ ಕನೆಕ್ಟಿಂಗ್ ದಿ ಆರ್ ಎಮ್ ಎಸ್ ವ್ಯಾಲ್ಯೂ ಆ್ಯಂಡ್ ಪೀಕ್ ವ್ಯಾಲ್ಯೂ ಆಫ್ ದಿ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ. ಇದು ನಿಮಗೆ 1 markಗೆ ಇರುತ್ತೆ. ವಿ ನೋ ದಟ್ ಆರ್ ಎಮ್ ಎಸ್ ಓಕೆ ಇಸ್ ಈಕ್ವಲ್ ಟು I0/√2. ಸೊ ನೀವು ಈಕ್ವೇಷನ್ಸ್ ಬರೆದ್ರೆ 1 mark ಓಕೆ ಕಂಪಲ್ಸರಿ ನಿಮಗೆ ಓಕೆ ಆರಾಮಾಗಿ ಸಿಕ್ಬಿಡುತ್ತೆ. ಕೊಡೋದು ಕ್ವಶನ್ ನಂಬರ್ 3. ಇಂದ ಕ್ವಶನ್ ನಂಬರ್ 3, ಸೊ ಇದು ಒಂದು ಪ್ರಾಬ್ಲಮ್ ಇದೆ, ಸಿಂಪಲ್ ಪ್ರಾಬ್ಲಮ್ ಇದೆ. ವಿ ಇಸ್ ಈಕ್ವಲ್ ಟು ಏನು ಕೊಡಿದೆ, 300 sin 14 volts ಇದೆ. ಪಾಯಿಂಟ್ ಇಟ್ಸ್ ಪೀಕ್ ವ್ಯಾಲ್ಯೂ ಅಂತ. ದಿಸ್ ಇಸ್ ವಾಟ್ ಇಸ್ ದ ಗಿವನ್. ಪೀಕ್ ವ್ಯಾಲ್ಯೂ ಅಂದ ತಕ್ಷಣ ನಮ್ಗೆ ಆಲ್ರೆಡಿ ಗೊತ್ತಿರಬೇಕು ಫಾರ್ಮುಲಾ ವಿ ಇಸ್ ಈಕ್ವಲ್ ಟು V0 sin ωt ಅಂತ ಇರತ್ತೆ. ಸೊ ಇಲ್ಲಿ V0 ಬದಲು ಏನಿದೆ 300 ಇದೆ. ಹಾಗಾಗಿ ಡೈರೆಕ್ಟಾಗಿ ನೀವು V0 ದಟ್ ಈಸ್ ಪೀಕ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 300 volts ಅಂತ ಬೈ ಕಂಪ್ಯಾರಿಟಿವ್ ಮೆಥಡಲ್ಲಿ ಗಿವನ್ ಈಕ್ವೇಷನ್ಸ್ ಮತ್ತು ಸ್ಟ್ಯಾಂಡರ್ಡ್ ಈಕ್ವೇಷನ್ಸನ್ನು ಕಂಪೇರ್ ಮಾಡಿ ಬರೀಬೇಕು. ಇಟ್ ವಾಸ್ ಆಸ್ಕ್ಡ್ ಇನ್ ಪ್ರಿಪ್ರೇಟರಿ 14 ಪೇಪರಲ್ಲಿ. ಸೊ ಹೌ ಡಸ್ ದ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ದಿ ಎ ಸಿ ರಿಲೇಟೆಡ್ ಟು ಇಟ್ಸ್ ಪೀಕ್ ವ್ಯಾಲ್ಯೂ? ಸೊ ಆಲ್ರೆಡಿ ನೀವು ಸಪ್ಲಿಮೆಂಟರಿ 2017ನಲ್ಲೂ ಅದೇ ಬಂದಿದೆ, 2014ನಲ್ಲೂ ಕೂಡ ಆನ್ಯಲ್ ಪೇಪರಲ್ಲಿ ಸೇಮ್ ಕ್ವಶನ್ಸು ರಿಪೀಟ್ ಆಗಿದೆ. ಸೊ ಇಫ್ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಎ ಸಿ ಈಸ್ ಈಕ್ವಲ್ ಟು 220 volt, ವಾಟ್ ಈಸ್ ಇಟ್ಸ್ ಪೀಕ್ ವ್ಯಾಲ್ಯೂ? ಸೊ ನೀವು ಇಲ್ಲಿ ಪೀಕ್ ವ್ಯಾಲ್ಯೂ ಕೊಟ್ಟಾಗ ಆರ್ ಎಮ್ ಎಸ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ, ಆರ್ ಎಮ್ ಎಸ್ ವ್ಯಾಲ್ಯೂ ಕೊಟ್ಟಾಗ ಪೀಕ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ನಿಮಗೆ ಗೊತ್ತಿರಬೇಕು. ಸೊ ಅದು ಗೊತ್ತಾಗ್ಬಿಟ್ರೆ ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಉದಾಹರಣೆ ಏನು ಕೇಳಿದರೆ, ಪೀಕ್ ವ್ಯಾಲ್ಯೂ ಕೇಳಿದರೆ I0 is equal to V0 is equal to ಸೊ ವಿ ಆರ್ ಎಮ್ ಎಸ್ ಇಂಟು √2. ಓಕೆ, ಆರ್ ಎಮ್ ಎಸ್ ವ್ಯಾಲ್ಯೂನ √2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಪೀಕ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಗೋ ಟು ದ ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ಅಲ್ಲಿ ಮೆನ್ಷನ್ ದ ವ್ಯಾಲ್ಯೂ ಆಫ್ ದ ಪವರ್ ಫ್ಯಾಕ್ಟರ್ ಇನ್ ಪ್ಯೂರ್ ರೆಸಿಸ್ಟರ್, ಇಂಡಕ್ಟರ್ ಆ್ಯಂಡ್ ಕೆಪಾಸಿಟರ್ ಅಂತ. ಸೊ ನಿಮಗೆ ಪವರ್ ಫ್ಯಾಕ್ಟರ್ ಗೊತ್ತಿದೆ, ಕಾಸ್ ಪೈ ಇಸ್ ದ ಪವರ್ ಫ್ಯಾಕ್ಟರ್. ಸೊ ರಿಮೆಂಬರ್ ಸ್ಟೂಡೆಂಟ್ಸ್, ಕಾಸ್ ಪೈ ಅಂತ ಅಂದರೆ ಪೈ ಇಸ್ ಈಕ್ವಲ್ ಟು ವಾಟ್ ಇಸ್ ದಟ್ ಪೈ ಇಸ್ ಈಕ್ವಲ್ ಟು ಫೇಸ್ ಡಿಫರೆನ್ಸ್ ಬಿಟ್ವೀನ್ ವಾಟ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ದಿ ಕಾಸ್ ಪೈ. ರೆಸಿಸ್ಟೆನ್ಸಲ್ಲಿ ಪೈ ಇಸ್ ಈಕ್ವಲ್ ಟು ಏನಾಗಿರುತ್ತೆ, 0 ಇರುತ್ತೆ. ಇಂಡಕ್ಟರ್ ಮತ್ತು ಕೆಪಾಸಿಟರಲ್ಲಿ ಪೈ ವ್ಯಾಲ್ಯೂ ಏನಾಗಿರುತ್ತೆ, 90 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಈಸಿಯಾಗಿ ಪೈ ಇಸ್ ಈಕ್ವಲ್ ಟು 0 ಅಂದರೆ ಅಲ್ಲಿಗೇನಾಯಿತು, ಕಾಸ್ ಆಫ್ 0 ಇಸ್ ಈಕ್ವಲ್ ಟು 1 ಆಗುತ್ತೆ ರೆಸಿಸ್ಟರ್ಸಲ್ಲಿ. ಪವರ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು 1 ಇನ್ ಪ್ಯೂರ್ ರೆಸಿಸ್ಟರ್. ಇನ್ ಕೇಸ್ ಆಫ್ ದಿ ಇಂಡಕ್ಟರ್ ಆ್ಯಂಡ್ ಕೆಪಾಸಿಟರ್, ಕಾಸ್ 90 ಇಸ್ ಈಕ್ವಲ್ ಟು 0. ಸೊ ದೇರ್ಫೋರ್ ಪವರ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು 0. ಇಟ್ ವಾಸ್ ಆಸ್ಕ್ಡ್ ಇನ್ ಸಪ್ಲಿಮೆಂಟರಿ 2000. ನೀವು 1 mark ಇರ್ಬೋದು ಅಥವಾ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಸುಮಾರು ಸಲ ಕೇಳಿದ್ರೆ, ಇಲ್ಲ 2 mark ಇರ್ಬೋದು. ಸೊ ಹಾಗಾಗಿ ಈ ಕ್ವಶನ್ಸ್ ಕೂಡ ತುಂಬ ಇಂಪಾರ್ಟೆನ್ಸ್ ಇದೆ. ಪವರ್ ಫ್ಯಾಕ್ಟರ್ ಬಗ್ಗೆ ನೀವು ತಿಳ್ಕೊಂಡ್ರಿ. ಗೋ ಟು ದ ಕ್ವಶನ್ ನಂಬರ್ ನೆಕ್ಸ್ಟ್ ಒನ್. ಶೋ ದಟ್ ದ ಕರೆಂಟ್ ಲ್ಯಾಕ್ಸ್ ಬಿಹೈಂಡ್ ದಿ ವೋಲ್ಟೇಜ್ ಇನ್ ಎನ್ ಎ ಸಿ ಸರ್ಕ್ಯೂಟ್ ಕಂಟೈನಿಂಗ್ ಓನ್ಲಿ ಪ್ಯೂರ್ inductor, or show that the voltage leads the current by when AC voltage applied to
ಪ್ಯೂರ್ ಇಂಡಕ್ಟರ್ ಅಂತ ಕೇಳಿದ್ರೆ ದಿಸ್ ಇಸ್ ಕ್ವಶನ್ ನಂಬರ್ 7. ದ ಕ್ವಶನ್ ನಂಬರ್ 7 ಈಸ್ okay for 5 marks. So remember students, we have to show that the current lags behind the voltage in the case of the inductor when an AC voltage is applied. So ಈ ಕ್ವಶನ್ಸ್ ಅನ್ನು 2014, 2015 ಆ್ಯನ್ಯುವಲ್ 2015 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೂಡ ಲಾಂಗ್ ಬ್ಯಾಕ್ ಕ್ವಶನ್ ಕೇಳಿದರೆ ಇಟ್ ವಾಸ್ ಆಲ್ಸೋ ವೆರಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಇನ್ ದಿಸ್ ಇಯರ್ ಆಲ್ಸೋ. ಗೋ ಟು ದ ಕ್ವಶನ್ ನಂಬರ್ 8. ಇನ್ ದ ಕ್ವಶನ್ ನಂಬರ್ 8 ವಿ ಹ್ಯಾವ್ ಟು ಶೋ ದಟ್ ದ ಕರೆಂಟ್ ಲೀಡ್ಸ್ ಬಿಹೈಂಡ್ ದಿ ವೋಲ್ಟೇಜ್ ಇನ್ ಎನ್ AC ಸರ್ಕ್ಯೂಟ್ ಕಂಟೈನಿಂಗ್ ಓನ್ಲಿ ಪ್ಯೂರ್ ಕೆಪಾಸಿಟರ್. ಸೊ ಇದನ್ನು ನೀವು ಪ್ರಿಪ್ರೇಟರಿ 2016 ಮಾಡೆಲ್ ಕ್ವಶನ್ ಪೇಪರಲ್ಲಿ ನೋಡ್ಬೋದು. ಸೊ ಹಾಗಾಗಿ ಇದು ಕೂಡ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ ಹೌ ಮೆನಿ ಮಾರ್ಕ್ಸ್? ಫಾರ್ ಇಸ್ ಈಕ್ವಲ್ ಟು 3 ಮಾರ್ಕ್ಗೆ. ಓಕೆ, ಒಂದು ಕ್ವಶನ್ಸ್ ಯಾವ್ದಾದ್ರು ಇರುತ್ತೆ ಅಂತ ಹೇಳಿದ್ವಲ್ಲ, ಇವೆರಡು ಕ್ವಶನ್ಸಲ್ಲಿ ಯಾವುದಾದ್ರೂ ಒಂದು ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನ್ನು ಮೆನಿ ಮೋರ್ ಕ್ವಶನ್ಸ್ ಇರುತ್ತೆ. ಗೋ ಟು ದ ನೆಕ್ಸ್ಟ್ ಕ್ವಶನ್. ದ ನೆಕ್ಸ್ಟ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವಶನ್. ವಾಟ್ ಈಸ್ ದ ಇಂಪಿಡೆನ್ಸ್ ಆಫ್ ಎನ್ AC? ಓಕೆ, ದಿಸ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ 5 ಮಾರ್ಕ್ಸ್. ಒಂದು ಕ್ವಶನ್ 5 ಮಾರ್ಕ್ಸ್ ಇದೆ ಅಂತ ಹೇಳಿದ್ದೀನಿ. ಇಲ್ಲ ನೀವು 3 ಮಾರ್ಕ್ಗೂ ಕೂಡ ಬರೋ ಇಂಪಿಡೆನ್ಸನ್ನು ಕೇಳ್ತಾರೆ. ವಾಟ್ ಇಸ್ ದ ಇಂಪಿಡೆನ್ಸ್? obtain an expression for the impedance of the series LCR circuit using the phasor diagram. phasor diagram ಅನ್ನು ಬಳಸ್ಕೊಂಡು ನೀವು ಇಂಪಿಡೆನ್ಸ್ ಆಫ್ ದಿ LCR ಸರ್ಕ್ಯೂಟ್ ಅನ್ನು ಕೇಳ್ಬೋದು. ಈ ಕ್ವಶನ್ಸ್ ಅನ್ನು ಆ್ಯನ್ಯುವಲ್ 2018 ಮತ್ತು ಸಪ್ಲಿಮೆಂಟರಿ 2019 ಕೇಳಿದ್ರೆ ಮತ್ತು ಸುಮಾರು ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ಕೂಡ ಈ ಕ್ವಶನ್ಸ್ ಬಂದು ಹೋಗಿದೆ. Okay, next question is what is the resonant frequency? Derive the expression for the resonant frequency of the series circuit containing inductor, capacitor and resistor. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 ಮಾರ್ಕ್ ಕ್ವಶನ್. ಸೊ ಡೈರೆಕ್ಟಾಗಿ ಕೇಳೋದಾದರೆ 3 ಮಾರ್ಕ್ಗೆ ಓಕೆ ರೆಸನೆಂಟ್ ಫ್ರೀಕ್ವೆನ್ಸಿ ಕೇಳ್ತಾರೆ. ಅಲಾಂಗ್ ವಿತ್ ದಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ದ ರೆಸನೆಂಟ್ ಫ್ರೀಕ್ವೆನ್ಸಿ ಅಂತ ಕೇಳಿದ್ರೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು. ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ 3 ಮಾರ್ಕ್ಗೆ ಡೆರವೇಷನ್ ಆಫ್ ದ ರೆಸನೆಂಟ್ ಫ್ರೀಕ್ವೆನ್ಸಿ ಆಫ್ ದಿ LCR ಸರ್ಕ್ಯೂಟನ್ನು ಕೇಳಿದ್ದಾರೆ. ಸೊ ಇದು ತುಂಬ ಇಂಪಾರ್ಟೆನ್ಸ್ ಇದೆ. ಲಾಸ್ಟ್ ಇಯರ್ ಇದೆ, 2017 14 16 ಪ್ರಿಪ್ರೇಟರ್ ಇದೆ. ಸೋ ಮೆನಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ಸನ್ನು ಓಕೆ ನಾವು ನೋಡ್ಬೋದಾಗಿದೆ. ಹಾಗಾಗಿ ಈ ವರ್ಷನೂ ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ನಾವು ರೆಸನೆಂಟ್ ಫ್ರೀಕ್ವೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಗೋ ಟು ದ ಕ್ವಶನ್ ನಂಬರ್ 10. ರೈಟ್ ದ ಕಂಡೀಷನ್ ಫಾರ್ ರೆಸನೆನ್ಸ್ ಇನ್ ದಿ LCR ಸರ್ಕ್ಯೂಟ್. ಸಪ್ಲಿಮೆಂಟ್ರಿ 2018 ಓಕೆ ಈ ಕ್ವಶನ್ಸನ್ನು ಕೇಳಿದ್ರೆ ನಮಗೆ ಗೊತ್ತಿದೆ ಕಂಡೀಷನ್. ವಾಟ್ ಇಸ್ ದಿ ಕಂಡೀಷನ್? ಕಂಡೀಷನ್ ಈಸ್ ವೆರಿ ಸಿಂಪಲ್. ಓಕೆ, ರಿಯಾಕ್ಟಿವ್ ಇಂಡಕ್ಟೆನ್ಸ್ ಈಸ್ ಈಕ್ವಲ್ ಟು ಕೆಪಾಸಿಟಿವ್. ಸೊ XL ಈಸ್ ಈಕ್ವಲ್ ಟು XC, ಕೆಪಾಸಿಟಿವ್ ಇಂಡಕ್ಟೆನ್ಸ್. ಓಕೆ, ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಮತ್ತು ಓಕೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಎರಡೇನಾಗಿರಬೇಕು? ಈಕ್ವಲ್ ಇರಬೇಕು. ಇಲ್ಲ ಓಕೆ Z ಈಸ್ ಈಕ್ವಲ್ ಟು R ಆಗಿರುತ್ತೆ, ಮಿನಿಮಮ್ ವ್ಯಾಲ್ಯೂ ಇರುತ್ತೆ. ಕರೆಂಟ್ ಏನಾಗಿರುತ್ತೆ? ಮ್ಯಾಕ್ಸಿಮಮ್ ಇರುತ್ತೆ. ಈ ಥರ ನೀವು ಬರೆದ್ರೆ 1 ಮಾರ್ಕಿಗೆ ಈಸಿಯಾಗಿ ಸಿಗುತ್ತೆ. ವಾಟ್ ದ ಪ್ರಿನ್ಸಿಪಲ್ ಆಫ್ ದ ಟ್ರಾನ್ಸ್ಫಾರ್ಮರ್? ನಾವು ಡೈರೆಕ್ಟ್ಲಿ ಗೋ ಟು ದ ಟ್ರಾನ್ಸ್ಫಾರ್ಮರ್. ಸೊ ಇಟ್ ಇಸ್ ವೆರಿ ವೆಲ್ ನೋನ್ 1 ಮಾರ್ಕ್ ಕ್ವಶನ್ ಇನ್ ಸಪ್ಲಿಮೆಂಟರಿ 2015 ಕೇಳಿದ್ರೆ ಪ್ರಿನ್ಸಿಪಲ್ ಆಫ್ ದ ಟ್ರಾನ್ಸ್ಫಾರ್ಮರ್. ಇಟ್ ವರ್ಕ್ಸ್ ಅಂಡರ್ ದಿ ಪ್ರಿನ್ಸಿಪಲ್ ಆಫ್ ದ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಬರಿಬೇಕು 1 ಮಾರ್ಕ್ ಕ್ವಶನ್ಸ್ಗೆ. ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದಿ ವರ್ಕಿಂಗ್ ಆಫ್ ದ ಟ್ರಾನ್ಸ್ಫಾರ್ಮರ್ ಫಾರ್ 3 ಮಾರ್ಕ್ ಕ್ವಶನ್. ಆ್ಯಂಡ್ ವಾಟ್ ಈಸ್ ಎ ಟ್ರಾನ್ಸ್ಫಾರ್ಮರ್? ಮೆನ್ಷನ್ 2-3 ಸೋರ್ಸ್ ಆಫ್ ದ ಎನರ್ಜಿ ಲಾಸಸ್ ಇನ್ ಎ ಟ್ರಾನ್ಸ್ಫಾರ್ಮರ್. ಈ ಎನರ್ಜಿ ಲಾಸ್ ಇದೆಯಲ್ಲ, ಇದು ತುಂಬ ಸಲ ಕೇಳೋಗಿದ್ದಾರೆ. ಸೊ ನಿಯರ್ಲಿ 7 times ಇನ್ಕ್ಲೂಡಿಂಗ್ ದಿ ಪ್ರಿಪ್ರೇಟರಿ ಪೇಪರ್ಸ್ ಆಲ್ಸೋ. ಸೊ ಹಾಗಾಗಿ ಇಟ್ ವಾಸ್ ವೆರಿ ಎಕ್ಸ್ಪೆಕ್ಟೆಡ್ ಕ್ವಶನ್. ಸೊ ನೀವು 2 or 3 ಮಾರ್ಕ್ಗೆ ಎಕ್ಸ್ಪೆಕ್ಟ್ ಮಾಡೋದಾದರೆ ಎನರ್ಜಿ ಲಾಸ್ ಬಗ್ಗೆ ನೀವು ಹೆಚ್ಚು ಫೋಕಸ್ ಮಾಡಬೇಕು. ಸೊ ಹಾಗಾಗಿ ನಿಮಗೆ 3 ಮಾರ್ಕ್ಗೆ ಓಕೆ ಮೆನ್ಷನ್ ಎನಿ 2 ಮಾರ್ಕ್ಗಾದರೆ 2 ಲಾಸಸ್ ಕೇಳ್ತಾರೆ, 3 ಮಾರ್ಕ್ಗಾದರೆ 3 ಲಾಸಸನ್ನು ಕೇಳ್ತಾರೆ. ಹಾಗಾಗಿ ನೀವು ಈ 13 ಕ್ವಶನ್ಸ್ ಇದೆಯಲ್ಲ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ ಆರ್ 3 ಮಾರ್ಕ್ ಕ್ವಶನ್ಸ್ ಯಾವುದಾದ್ರೂ ಆಗಿರ್ಬೋದು. ನಾವು ಹೆಚ್ಚು ಫೋಕಸನ್ನು ಮಾಡಬೇಕಾಗಿರುತ್ತೆ. ಸೊ ನಾವು ಡೈರೆಕ್ಟ್ಲಿ go to some important numericals. So dear student, this is very important part of this video because ಒಂದು ನ್ಯೂಮರಿಕಲ್ಸ್ ಅನ್ನು ನಾವು ಪ್ರತಿ ಬಾರಿ 5 ಆ್ಯನ್ಯುವಲ್ ಸಪ್ಲಿಮೆಂಟ್ರಿ ನೋಡೋದಾದರೆ ಪ್ರತಿ ವರ್ಷ ಯಾವುದಾದ್ರೂ ಒಂದು ನ್ಯೂಮರಿಕಲನ್ನು ಕೇಳೇ ಇದ್ದಾರೆ. ಹಾಗಾಗಿ ನೀವು ಎಸಿಲಿ ಆದಷ್ಟು ಹೆಚ್ಚು ನ್ಯೂಮರಿಕಲ್ಸನ್ನು ನೀವು ಸಾಲ್ವ್ ಮಾಡ್ತಾ ಹೋದರೆ ಓಕೆ ನಿಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗಾಗಿ ಹೆಚ್ಚು ನ್ಯೂಮರಿಕಲ್ಸನ್ನು ಓಕೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ಎಲ್ಲ ಟೈಪ್ ಆಫ್ ದ ನ್ಯೂಮರಿಕಲ್ಸ್ ಆಲ್ಮೋಸ್ಟ್ ಆಲ್ ಒಂದೇ ರೀತಿ ಇರುತ್ತೆ. ಮೇನ್ಲಿ ಇಲ್ಲ ಇಂಪಿಡೆನ್ಸ್ ಇರುತ್ತೆ, ಇಲ್ಲ ರೆಸನೆಂಟ್ ಫ್ರೀಕ್ವೆನ್ಸಿ ಇರುತ್ತೆ. ಅದರ ಮೇಲೆ ಹೆಚ್ಚು ಫೋಕಸ್ ಮಾಡಿ ಕೇಳಿದ್ದಾರೆ. Okay, coming to the point of the first one, it was asked in annual 2014 long back, since 6 to 7 years back. Calculate the resonant frequency and quality factor of a series LCR circuit containing pure inductor, inductance of 3 Henry, capacitor of capacitance 27 microfarad and resistance 7.4 ohm ಅಂತ ಇದೆ. ನಮಗೆಲ್ಲ ಗೊತ್ತಿದೆ ರೆಸನೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ಏನಪ್ಪ? ರೆಸನೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ಬಂದು ಓಕೆ F0, ಓಕೆ ದಟ್ ಈಸ್ F0 ಈಸ್ ಈಕ್ವಲ್ ಟು 1/2π ಇಂಟು ರೂಟ್ ಆಫ್ LC ಇದೆ. ಡೈರೆಕ್ಟಾಗಿ ಈ ಫಾರ್ಮುಲಾನ ಹಾಕಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಿಮಗೆ ರೆಸನೆಂಟ್ ಫ್ರೀಕ್ವೆನ್ಸಿ ಗೊತ್ತಾಗ್ಬಿಡುತ್ತೆ ಫಾರ್ 5 ಮಾರ್ಕ್ಸ್ ಕ್ವಶನ್. Go to the second one. In a pure inductor of 25 Henry is connected to a source of 220 volt 50 hertz. Find the inductive reactance, RMS value of the current and the peak value of the current in the circuit.
ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್. ಓಕೆ, ನೀವು ಇಂಡಕ್ಟಿವ್ ರಿಯಾಕ್ಟನ್ಸ್ ಆರ್ ಎಮ್ ಎಸ್ ವ್ಯಾಲ್ಯೂನ ಸಪ್ಲಿಮೆಂಟ್ರಿ 2014 ಕೇಳಿದಾರೆ. ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್. ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂದರೆ ಗೊತ್ತಿದೆ ಡಿಯರ್ ಸ್ಟೂಡೆಂಟ್ಸ್, ವಾಟ್ ಇಸ್ ದಟ್? ಎಕ್ಸೆಲ್ ಅನ್ನು ಕಂಡುಹಿಡಿಯೋದು. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಎಕ್ಸೆಲ್ ಇಸ್ ಈಕ್ವಲ್ ಟು, ಓಕೆ ಆಲ್ರೆಡಿ ಒಮೆಗಾ ಎಲ್ ಅಂತ. ಒಮೆಗಾ ಅಂದರೆ ಇಟ್ ಈಸ್ ಈಕ್ವಲ್ ಟು 2πfl ಅಂತ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿ. ಆರ್ ಎಮ್ ಎಸ್ ವ್ಯಾಲ್ಯೂ ಗೊತ್ತಾಗುತ್ತೆ, ಪೀಕ್ ವ್ಯಾಲ್ಯೂ ಕಂಡು ಹಿಡ್ಕೊಳ್ಳಿ. ಸೊ ಈಸಿ ಇದೆ ಫಾರ್ಮುಲಾ, ಡರವೇಷನ್ಸ್ ತುಂಬ ಓಕೆ ಗೊತ್ತಿದೆ, ಆಲ್ರೆಡಿ ಮಾಡಿದ್ರ. ಅದ್ರ ಬಗ್ಗೆ ನೀವು ಓಕೆ ತಿಳ್ಕೊಂಡಿರೋದು. ಈ ಥರ ಟೈಪ್ ಆಫ್ ಪ್ರಾಬ್ಲಮ್ಸ್ ಕೊಟ್ಟರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. Go to the question number 3. A sinusoidal voltage of peak value 283 volt and frequency 50 Hz is applied to a series LCR circuit in which R is equal to 3 ohm, L is equal to 20.48 millihenry and C is equal to 786 microfarad. Find impedance of the circuit. First part. Second part is the phase difference between the voltage and the current and the power factor. So ನೋಡಿ, ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವು ಇಂಪಿಡೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಇಂಪಿಡೆನ್ಸ್ ವ್ಯಾಲ್ಯೂ ನಮಗೆಲ್ಲ ಗೊತ್ತಾಗಿದೆ. Z is equal to, ಓಕೆ ಫಾರ್ಮುಲಾ Z is equal to ಅಂತ ಗೊತ್ತಿದೆ. Z is equal to ಏನು ಫಾರ್ಮುಲಾ ಬರುತ್ತೆ ಅದನ್ನ ಅಪ್ಲೈ ಮಾಡಿ. therefore Z is equal to root of, ಆಲ್ರೆಡಿ ಗೊತ್ತಿದೆ, R ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್. ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳೋದು. ಸೊ ಝೆಡ್ಡನ್ನು ಕಂಡುಹಿಡ್ಕೊಳ್ಳೋದು. ಫೇಸ್ ಡಿಫ್ರೆನ್ಸು ಮತ್ತು ವೋಲ್ಟೇಜ್ ಕರೆಂಟ್ ಓಕೆ ನಡುವೆ ಇರ್ತಕ್ಕಂಥ ಫೇಸ್ ಡಿಫ್ರೆನ್ಸನ್ನು ಕಂಡುಹಿಡ್ಕೊಳ್ಳಿ. ಪವರ್ ಫ್ಯಾಕ್ಟರ್ ಅಂದರೆ ಕಾಸ್ ಆಫ್ ಫೈಯನ್ನು ಕಂಡುಹಿಡ್ಕೊಳ್ಳಿ. ಇದು 2015 ಮತ್ತು 2019 ಬಂದೋಗಿದೆ. ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್. ಈ ಥರ ಪ್ರಾಬ್ಲಮ್ಸನ್ನು ಮೆನಿ ಟೈಪ್ ಆಫ್ ದಿ ಡಿಫ್ರೆಂಟ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದ್ರಿಂದ ನಿಮ್ಗೊಂದು ಸ್ಕಿಲ್ ಡೆವಲಪ್ ಆಗುತ್ತೆ. ಎನಿ ಟೈಪ್ ಆಫ್ ದಿ AC ಪ್ರಾಬ್ಲಮ್ ಬಂದರೆ ಆರಾಮಾಗಿ ನೀವು ಡಿಸೈನ್ ಮಾಡ್ಬೋದು. ಸೊ ಗೋ ಟು ದ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಕೂಡ ಸೇಮ್ ಟೈಪ್ ಆಫ್ ದಿ ಕ್ವಶನ್ ನಂಬರ್ 3 ಇದೆ. ವ್ಯಾಲ್ಯೂ ಆಫ್ ದಿ ಕೆಪಾಸಿಟೆನ್ಸನ್ನು ಕಂಡುಹಿಡಿಬೇಕಷ್ಟೇ. ಸಿಂಪಲ್ ಆಗಿದೆ. 2015 ಈ ಪ್ರಶ್ನೆ ಬಂದೋಗಿದೆ. ಸೊ ನೆಕ್ಸ್ಟ್ ಗೋ ಫಾರ್ ದಿ ಕ್ವಶನ್ ನಂಬರ್ 5. An alternating current EMF of 220-50 Hz is applied to a circuit having resistance 200 ohm, inductance and capacitance. Same. ಇಂಪಿಡೆನ್ಸ್ ಕಂಡುಹಿಡಿಯೋದು. ಮ್ಯಾಕ್ಸಿಮಮ್ ಕರೆಂಟ್ ಅಂದರೆ ಪುಟ್ Z is equal to R, ದಟ್ಸ್ ಆಲ್. ಸೊ ಇದು ಪ್ರಿಪೇರ್ಡ್ 2016 ಬಂದೋಗಿದೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಅಂದರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ಕರೆಂಟ್ ಏನಿಗಿರುತ್ತೆ, I is equal to ಓಕೆ V/Z ಇರುತ್ತೆ. ಸೊ ನೀವು ಮ್ಯಾಕ್ಸಿಮಮ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, I ಮ್ಯಾಕ್ಸಿಮಮ್ ಆದಾಗ ಏನಾಗುತ್ತೆ, Z is equal to R ಆಗುತ್ತೆ. ಆಗ V/R ಅನ್ನು ಪುಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಫಾರ್ 5 marks ಕ್ವಶನ್. ಸೊ ನಾವು calculate the resonant frequency and quality factor of the series LCR circuit containing pure inductor and inductance 4 Henry, capacitance of capacitance 27, okay, and resistor of resistance 8.4 ohm. It was asked in 2016. Resonant frequency problem irutta. Okay, go to this next question. An inductor and a bulb are connected in series with a AC source of 220 volt 50 Hz. A current of 11 amp flows in the circuit and phase angle between the voltage and current is pi/4 radians. Calculate the impedance and inductance of the circuit. ಸೊ ಆಲ್ರೆಡಿ ನಮಗೆ ಗೊತ್ತಿದೆ ಇಂಪಿಡೆನ್ಸ್ ಕಂಡುಹಿಡಿಬೇಕು. ಇಂಡಕ್ಟನ್ಸ್ ಅಂದರೆ ಆಲ್ರೆಡಿ ಗೊತ್ತಿದೆ. ಇಂಡಕ್ಟನ್ಸ್ ಅಂದರೆ XL ಅನ್ನು ಕಂಡುಹಿಡಿರಿ ಅಂತ ಅಷ್ಟೇ. ಸೊ ಪೈ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ಪೈ ವ್ಯಾಲ್ಯೂ pi/4 ಅದ ರೇಡಿಯನ್ಸಲ್ಲಿ ಇರುತ್ತೆ. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ Z ವ್ಯಾಲ್ಯೂನ ಕಂಡುಹಿಡಿರಿ. ಅಟ್ ದ ಸೇಮ್ ಟೈಮ್ XL ವ್ಯಾಲ್ಯೂನ ಕಂಡುಹಿಡಿರಿ. ಓಕೆ, ಇಟ್ ವಾಸ್ ಆಸ್ಕ್ಡ್ ಇನ್ 2016 ಸಪ್ಲಿಮೆಂಟರಿ ಪೇಪರ್. ಸೊ ಆ್ಯನ್ಯಲ್ 2007 ಓಕೆ 17 ಒಂದು ಪ್ರಶ್ನೆ ಕೇಳಿದರೆ ಏನಂತ, an alternating EMF 220 volt 50 Hz is applied to a circuit having resistance and inductance and capacitance. Does the current leads or lag the voltage by what angle? ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ನೀವು ಇಲ್ಲಿ ಏನು ಮಾಡಬೇಕು, Z ವ್ಯಾಲ್ಯೂ ಕಂಡುಹಿಡ್ಕೊಂಡು ಕೈ ವ್ಯಾಲ್ಯೂ ಕಂಡುಹಿಡಿದು ಸೊ ಇಲ್ಲಿ ಕರೆಂಟ್ ಲೀಡಿಂಗಾ ಮತ್ತು ಅಥವಾ ಲ್ಯಾಗಿಂಗಾ ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಕ್ವಶನ್ ನಂಬರ್ 80. ಸೊ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೆ ಆದರೆ ಇದು ಕೂಡ ತುಂಬ ಈಸಿ ಇರುತ್ತೆ. ಪೈ ವ್ಯಾಲ್ಯೂ ಕಂಡುಹಿಡಿಯೋದು ಎಷ್ಟಿದೆ, ಪೈ ವ್ಯಾಲ್ಯೂನ ಕಂಡುಹಿಡ್ಕೊಳ್ಳಿ. ಕಾಸ್ ಪೈ ವ್ಯಾಲ್ಯೂ ಓಕೆ, ಕಾಸ್ ಪೈ ಈಸ್ ಈಕ್ವಲ್ ಟು XL ಮೈನಸ್ XC ಡಿವೈಡೆಡ್ ಬೈ R ಅದ. XL XC ಕಂಡುಹಿಡ್ಕೊಳ್ಳಿ, ಪೈ ವ್ಯಾಲ್ಯೂ ಕಂಡುಹಿಡ್ಕೊಳ್ಳಿ. ಸೊ ಆ ಟರ್ಮಾಗೆ ನೀವು ಈಸಿಯಾಗಿ ಕಂಡುಹಿಡಿಬೋದು. ಕೊಡೋದು ಕ್ವಶನ್ ನಂಬರ್ 9. And sinusoidal voltage of peak voltage 285 volt is applied to a series LCR circuit in which resistor of resistance 5 ohm, pure inductor of inductance 28.5 millihenry and capacitor of capacitance 800 farad are connected. Find the resonant frequency, calculate the impedance and also the power factor. ಇಲ್ಲಿ 800 microfarad ಅಂತ ಓಕೆ ಕರೆಕ್ಷನ್ ಮಾಡ್ಕೊಳ್ಳಿ. 1 minute. This is 800 microfarad. So are connected. Find the resonant frequency, calculate the impedance and current and power dissipated at the resonance ಅಂತ ಇದೆ. It's a very important simple calculations ಅನ್ನ. resonant frequency ಆಲ್ರೆಡಿ ಸುಮಾರು ಪ್ರಾಬ್ಲಮ್ಸ್ ಬಂದೋಗಿದೆ. ಇಂಪಿಡೆನ್ಸ್ ಕಂಡುಹಿಡಿಯೋದು, Z ವ್ಯಾಲ್ಯೂ ಕಂಡುಹಿಡಿಯೋದು, current is equal to I is equal to V/Z
and power is equal to VRMS IRMS multiply ಮಾಡಿ you will get the power. That is what is called as the problem. It is a very lengthy problem, but it was asked in 2017. Go to the next question. A series LCR circuit consists of a pure inductor, inductance, capacitor, capacitance ಕೊಡಿದ್ದಾರೆ, resistance ಕೊಡಿದ್ದಾರೆ. What you have to calculate? Find the resonant frequency of the circuit. ಗೊತ್ತದ, calculate the quality factor of the circuit. At the same time, impedance of the resonant condition. It was asked in the last year annual paper, a very very important ಪ್ರಾಬ್ಲಮ್. ನೋಡಿದ್ರೆ ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಪ್ರಾಬ್ಲಮನ್ನು ಎ ಸಿಲಿ ಫ್ರೇಮ್ ಮಾಡ್ಬೋದು. ಈ ಥರ ಎಲ್ಲ ನೀವು ಫ್ರೇಮ್ ಮಾಡಿ ಮಾಡಿರ್ತಕ್ಕಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಾದರೆ ಡೆಫಿನೆಟ್ಲಿ ಈ ಏನು 10 ಕ್ವಶನ್ಸ್ ನ್ಯೂಮರಿಕಲ್ಸನ್ನು ನಾವು ಸಾಲ್ವ್ ಮಾಡ್ತಾ ಇದ್ವಿ, ಆ 10 ನ್ಯೂಮರಿಕಲ್ಸನ್ನು ನೀವು ಹೆಚ್ಚು ಸಾಲ್ವ್ ಮಾಡೋದಾದರೆ, ಫೋಕಸ್ ಮಾಡೋದಾದರೆ ಡೆಫಿನೆಟ್ ಆಗಿ ಯಾವ ಟೈಪ್ ಆದರೂ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಈ ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥ ಪೇಪರಲ್ಲಿ ಕೇಳಿದ್ರು ಎ ಸಿ ಒಳಗಡೆ ಆರಾಮಾಗಿ ನಾವು ಸಾಲ್ವ್ ಮಾಡ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಾವು ಸುಮಾರು ಪ್ರಾಬ್ಲಮ್ಸನ್ನು 2020ಲೂ ಕೂಡ ಒಂದು ಸೇಮ್ ಪ್ರಾಬ್ಲಮ್ಸು ಬಂದು ಹೋಗಿದೆ. ಅದನ್ನು ಕೂಡ ಸೇಮ್ ಇಂಪಿಡೆನ್ಸನ್ನು ಕರೆಂಟನ್ನು ಕಂಡುಹಿಡಿಯೋದು. ಸೊ ಈ ಥರ ನೀವು ಇಲ್ಲಿವರೆಗೂ ಲಾಸ್ಟ್ ಇಯರ್ವರೆಗೂ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಿದೆ ಇದೇ ರೀತಿ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ನೀವು ಅನಲೈಸ್ ಮಾಡೋದಾದರೆ ಎಲ್ಲ ಪೇಪರಲ್ಲಿ ಒಂದಲ್ಲ ಒಂದು ರೀತಿ ಕ್ವಶನ್ಸ್ ರಿಲೇಟೆಡ್ ಕ್ವಶನ್ಸ್ ಆಗಿರುತ್ತೆ, ಒಂದೇ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ, ಜಸ್ಟ್ ಲಿಟ್ಲ್ ಬಿಟ್ ವೇರಿಯೇಷನ್ಸ್ ಇರುತ್ತೆ. ಮೇಯ್ನಾಗಿ ಇಂಪಿಡೆನ್ಸ್ ಕಂಡುಹಿಡಿಯೋದು, ರೆಸೊನೆಂಟ್ ಫ್ರೀಕ್ವೆನ್ಸಿ ಕಂಡುಹಿಡಿಯೋದು ನೀವು ಫೋಕಸ್ ಮಾಡೋದಾದರೆ ಆರಾಮಾಗಿ ಒಂದು ಪ್ರಾಬ್ಲಮನ್ನು ಎ ಸಿಲಿ ನೀವು ಕ್ಲಿಯರ್ ಮಾಡ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನೀವು ಪಾಸಿಂಗ್ ಪ್ಯಾಕೇಜ್ 3 ಆನ್ EMI ಮತ್ತು ಎ ಸಿನ ವಾಚ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಆನ್. ಥ್ಯಾಂಕ್ ಯು. ಬಾಯ್ ಬಾಯ್.